ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಶಾಸಕ ವೀರೇಂದ್ರ ಪಪ್ಪಿ ಬಂಧನಕ್ಕೆ ಸಂಬಂಧಪಟ್ಟಂತೆ ಇಡಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತರಾಟೆಗೆ ತೆಗೆದುಕೊಂಡಿದೆ. ಶಾಸಕ ಪಪ್ಪಿ ಬಂಧನ ವಿಚಾರದಲ್ಲಿ ಇಡಿಗೆ ಕೋರ್ಟ್ ಫುಲ್ ಕ್ಲಾಸ್ ತೆಗೆದುಕೊಂಡಿರೋದು. ಯಾವ ಆಧಾರದ ಮೇಲೆ ಬಂಧಿಸಿದ್ರಿ ಅಂತ ಪ್ರಶ್ನೆ ಮಾಡಿದೆ. ಅಂದ್ರೆ ಗ್ರೌಂಡ್ ಆಫ್ ಅರೆಸ್ಟ್ ಏನಿದೆ ಇದರಲ್ಲಿ? ನ್ಯಾಯಾಲಯಕ್ಕೆ ವೀರೇಂದ್ರ ಪಪ್ಪಿ ಹಾಜರುಪಡಿಸಿದಂಥ ಇಡಿ ಕಸ್ಟಡಿಗೆ ಕೇಳಲು ಮುಂದಾಗಿತ್ತು. ಸೊ ಕೇಳೋಕೆ ಮುಂದಾದಂತಹ ಸಂದರ್ಭದಲ್ಲಿ ಕೋರ್ಟ್ ಚಾಟಿ ಬೀಸಿದೆ. ಇಡಿಗೆ ಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಮುಕ್ತಾಯವಾದಂತಹ ಕೇಸ್ ಬಗ್ಗೆ ಉಲ್ಲೇಖ ಮಾಡಿದ್ದಕ್ಕೆ ಕೋರ್ಟ್ ಚಾಟಿ ಬೀಸಿರೋದು. ಈ ಹಿಂದೆ ಕೂಡ ಇಡಿಗೆ ಸುಪ್ರೀಂ ಕೋರ್ಟೇ ಕ್ಲಾಸ್ ತೆಗೆದುಕೊಂಡಿತ್ತು. ಅಂದ್ರೆ ಯಾವ ಪ್ರಕರಣದಲ್ಲಿ? ಉಡಾ ಕೇಸ್ ಸಂಬಂಧ ಸಿಎಂ ಪತ್ನಿ ಪಾರ್ವತಿಯವರು ಜೊತೆಗೆ ಸಚಿವ ಭೈರತಿ ಸುರೇಶ್ ವಿಚಾರದಲ್ಲಿ ಇಡಿ ಎಡವಟ್ಟು ಮಾಡಿಕೊಂಡಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟೇ ಚಾಟಿ ಬೀಸಿದೆ. ಈಗ ಪಪ್ಪಿ ವಿಚಾರದಲ್ಲಿ ಸೆಷನ್ಸ್ ಕೋರ್ಟ್ ಚಾಟಿ ಬೀಸಿದೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನಿದೆ ಇಲ್ಲಿ? ಯಾತಕ್ಕೋಸ್ಕರ ಅರೆಸ್ಟ್ ಮಾಡಿದ್ರಿ? ಹಿಂದೆ ಆದಂತಹ ಪ್ರಕರಣವನ್ನ ಇಟ್ಕೊಂಡು ಈ ರೀತಿ ಏಕಾಏಕಿ ಅರೆಸ್ಟ್ ಮಾಡುವಂಥದ್ದು ಏನಿದೆ? ನಿನ್ನೆ ನಡೆದಂತಹ ಒಂದು ವಿಚಾರಣೆ ಏನಿತ್ತು ಕೋರ್ಟ್ನಲ್ಲಿ, ಆ ಹಿಯರಿಂಗ್ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಇಡಿ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸಂದೇಶ್, ಇದು ಎರಡನೇ ಬಾರಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಡಿಗೆ ಮುಖಭಂಗವಾಗ್ತಿರೋದು, ಕೋರ್ಟ್ನಿಂದ ಚಾಟಿ ಬೀಸ್ತಾ ಇರೋದು ಎರಡನೇ ಬಾರಿ. ಅಂಡ್ ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನು ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ಅದರ ಜೊತೆಗೆ ಇಡಿ ಅಧಿಕಾರಿಗಳು ಅವರಾಗಿದ್ದವರೇ ದಾಖಲು ಮಾಡಿದಂಥ ಇಸಿಐಆರ್ನು ಕೂಡ ಡಿಫೆಂಡ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಿನ್ನೆ ಕೋರ್ಟ್ನಲ್ಲಿ ಇರಲಿಲ್ಲ ಅನ್ನೋಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಸಂದೇಶ್ ನಿನ್ನೆ ಕೋರ್ಟ್ನಲ್ಲಿ? ರಾಹುಲ್, ಇದು ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಿಗೆ ಕೋರ್ಟ್ ಚಾಟಿಯನ್ನು ಬೀಸಿರುವುದು ಇದು ಎರಡನೇ ಬಾರಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಿಂದೆ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಪತ್ನಿ ಹಾಗೆ ಭೈರತಿ ಸುರೇಶ್ ಅವರ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಇಡಿ ಅಧಿಕಾರಿಗಳು ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಅಲ್ಲಿ ಚೀಮಾರಿ ಕೂಡ ಸುಪ್ರೀಂ ಕೋರ್ಟ್ ಹಾಕಿತ್ತು. ಅಂದರೆ ನೀವು ಮೇಲ್ಮನವಿಯನ್ನು ವಾಪಸ್ ತೆಗೆದುಕೊಳ್ಳದೆ ಹೋದರೆ ಕಟುವಾಗಿ ನಿಮ್ಮನ್ನು ಟೀಕಿಸಬೇಕಾಗುತ್ತೆ ಅನ್ನೋ ಒಂದು ವಾರ್ನಿಂಗನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಈಗ ಮತ್ತೆ ಎರಡನೇ ಬಾರಿ ಅದು ವೀರೇಂದ್ರ ಪಪ್ಪಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಇಲ್ಲಿ ಇಸಿಐಆರ್ಗೆ ಸಂಬಂಧಪಟ್ಟಂತೆ ಪದೇ ಪದೇ ಇಡಿ ಅಧಿಕಾರಿಗಳು ಅಥವಾ ಇಡಿ ಏನಿದೆ ಇವರು ಪದೇ ಪದೇ ಕೂಡ ಟೀಕೆಗೊಳಗಾಗ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಇಸಿಐಆರ್ ಅನ್ನು ಜಸ್ಟಿಫೈ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಇಡಿ ಅಧಿಕಾರಿಗಳು ವಿಫಲವಾಗ್ತಾ ಇರುವಂಥದ್ದು. ಯಾಕಂದರೆ ವೀರೇಂದ್ರ ಪಪ್ಪಿ ಅವರನ್ನು ಈ ಹಿಂದೆ ಸಿಕ್ಕಿಂನ ಗ್ಯಾಂಗ್ಟಾಕ್ನಲ್ಲಿ ಅರೆಸ್ಟ್ ಮಾಡಲಾಗುತ್ತೆ, ಅದಾದ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ, ಕಸ್ಟಡಿಗೆ ಪಡೆದುಕೊಂಡು ನಿನ್ನೆ ಮತ್ತೆ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ಕೊಟ್ಟಿತ್ತು. ಆದರೆ ಅಲ್ಲಿ ಯಾವ ಕಾರಣಕ್ಕಾಗಿ ನಾವು ಅರೆಸ್ಟ್ ಮಾಡಿದ್ದೀವಿ ಅನ್ನೋದನ್ನ ಹೇಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಇಡಿ ವಿಫಲವಾಯಿತು ಅಥವಾ ಇಡಿ ಅಧಿಕಾರಿಗಳು ವಿಫಲರಾದರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ಒಂದು ಇಡಿ ಸಂಸ್ಥೆ ಏನಿದೆ ಇದು 1951ರಲ್ಲಿ ಸ್ಥಾಪನೆ ಆಗುತ್ತೆ. ಜೊತೆಗೆ ಇಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಸೆಕ್ಷನ್ಸ್ಗಳ ಮೇಲೆ ಮಾತ್ರ ದಾಳಿ ಮಾಡೋದಕ್ಕೆ ಅವರಿಗೆ ರೈಟ್ಸ್ ಇರುವಂಥದ್ದು. ಅಂದರೆ PMLA, ಫೆಮಾ, ಫೆರಾ ಹಾಗೆ ಕಾಫಿ ಪೋಸಾ ಸೇರಿದಂತೆ ಫಿಗಿಟಿವ್ ಎಕನಾಮಿಕ್ ಅಫೆಂಡರ್ ಆಕ್ಟ್, ಈ ಒಂದು ಆಕ್ಟ್ಗಳಲ್ಲಿ ಅವರು ದಾಳಿ ಮಾಡಬಹುದು. ಆದರೆ ಇಲ್ಲಿ PMLA ಆಕ್ಟ್ನ ಅಡಿಯಲ್ಲಿ ಈಗ ಇಸಿಐಆರ್ ಅನ್ನು ದಾಖಲು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಸರ್ಟೈನ್ ಸಮ್ ಬೇಸಿಕ್ ಎವಿಡೆನ್ಸ್ಗಳು ಕೂಡ ಬೇಕಾಗುತ್ತೆ. ಅಂದರೆ ಇಸಿಐಆರ್ ಅನ್ನು ದಾಖಲು ಮಾಡಬೇಕು ಅಂದರೆ ಯಾವ ಕಾರಣಕ್ಕಾಗಿ ನಾವು ಇಸಿಐಆರ್ ಅನ್ನು ದಾಖಲು ಮಾಡಿದ್ದೀವಿ ಅನ್ನೋದನ್ನ ಕೋರ್ಟ್ಗೆ ತಿಳಿಸುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದರೆ ನಿನ್ನೆ ವೀರೇಂದ್ರ ಪಪ್ಪಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಇಸಿಐಆರ್ ಅನ್ನು ಜಸ್ಟಿಫೈ ಮಾಡಲಿಲ್ಲ. ಜೊತೆಗೆ ಹಳೆ ಪ್ರಕರಣಗಳನ್ನ ಮೆನ್ಷನ್ ಮಾಡಿದ್ರು. ಅಂದ್ರೆ ಯಾಕೆ ಒಬ್ಬ ಆರೋಪಿಯನ್ನ ಅಥವಾ ಒಬ್ಬ ವ್ಯಕ್ತಿಯನ್ನ ನೀವು ಅರೆಸ್ಟ್ ಮಾಡಿದ್ದೀರಾ ಅಂತ ಕೇಳಿದಾಗ ಅವರು ಹಳೆ 4 ಪ್ರಕರಣಗಳನ್ನ ಹೇಳ್ತಾರೆ. ಆ 4 ಪ್ರಕರಣಗಳಲ್ಲಿ ಒಂದು ಪ್ರಕರಣ ಕ್ಲೋಸ್ ಆಗಿರುತ್ತೆ, ಅಂದ್ರೆ ಬಿ ರಿಪೋರ್ಟ್ ಆಗಿರುತ್ತೆ, ಮತ್ತೊಂದು ಪ್ರಕರಣ ಕ್ವಾಶ್ ಆಗಿರುತ್ತೆ, ಮತ್ತೊಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಗಿರುತ್ತೆ. ಆದರೆ ಚಾರ್ಜ್ ಶೀಟ್ ನಲ್ಲಿ ವೀರೇಂದ್ರ ಪಪ್ಪಿ ಅವರ ಹೆಸರೇ ಇಲ್ಲ. ಹಾಗಾಗಿ ಇಲ್ಲಿ ಈ ಒಂದು ಏನು ಕೆಲವೊಂದು ಸೆಕ್ಷನ್ಸ್ಗಳ ಅಡಿಯಲ್ಲಿ ನೀವು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀರಾ, ಅರೆಸ್ಟ್ಗೆ ಅದು ಪೂರಕವಾಗಿದೆಯಾ ಅಥವಾ ಇಸಿಐಆರ್ಗೆ ಪೂರಕವಾಗಿದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂಥ ಸಂತೋಷ್ ಗಜಾನನ ಭಟ್ ಅವರು ಇಡ್ತಾ ಹೋಗ್ತಾರೆ. ಯಾಕಂದರೆ ಇಲ್ಲಿ ಪದೇ ಪದೇ ಕೂಡ ಇಡಿ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅಂದರೆ ಎಲ್ಲೋ ಒಂದು ಪ್ರೊಪಗೆಂಡನ್ನು ಇಟ್ಕೊಂಡು ಇಡಿ ಪದೇ ಪದೇ ಒಂದು ಪಕ್ಷದ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಏನು ಕೇಳಿ ಬರ್ತಾ ಇದೆ ಅಥವಾ ಆ ಒಂದು ಅನುಮಾನಗಳು
ಜನಸಾಮಾನ್ಯರಲ್ಲಿ ಏನು ಮೂಡ್ತಾ ಇದೆ ಇದು ನಿಜಕ್ಕೂ ಕೂಡ ದುರಾದೃಷ್ಟಕರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ECIR ಅನ್ನೇ ಇವರು ಜಸ್ಟಿಫೈ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಹಾಗಾಗಿ ಕೋರ್ಟ್ ಕೂಡ ಚಾಟಿ ಬೀಳಿಸುತ್ತೆ. ಅಂದ್ರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಹಾಗೆ ಹೈಕೋರ್ಟ್ ಕೂಡ ಇಡಿ ಅಧಿಕಾರಿಗಳ ವಿರುದ್ಧ ಚಾಟಿ ಬೀಸಿತ್ತು. ಆದರೆ ಈಗ ಸೆಷನ್ಸ್ ಕೋರ್ಟ್ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ಈಗ ಚಾಟಿ ಬೀಸಿರುವಂತದ್ದು. ಅಂದ್ರೆ ನಿಮಗೆ ಒಬ್ಬ ವ್ಯಕ್ತಿಯನ್ನ ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದೀರಾ ಅನ್ನೋದೇ ಗೊತ್ತಾಗ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳ್ಬೇಕು, ಕೋರ್ಟ್ ಅನ್ನ ಯಾಕೆ ನೀವು ಮಿಸ್ಲೀಡ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಈಗ ನ್ಯಾಯಾಧೀಶರು ಕೂಡ ಇರ್ತಾರೆ. ಅಂದ್ರೆ ಓವರಾಲ್ ಆಗಿ ಈ ಒಂದು ಪ್ರಕರಣದಲ್ಲಿ ನಾವು ನೋಡೋದಾದ್ರೆ, ಅಂದ್ರೆ ಓವರಾಲ್ ಈ ಒಂದು ಹಿಯರಿಂಗ್ ಅನ್ನ ನಾವು ನೋಡ್ತಾ ಹೋದ್ರೆ ಜನಸಾಮಾನ್ಯರಲ್ಲಿ ಆ ಒಂದು ಪ್ರೊಪಗೆಂಡವನ್ನ, ಅಂದ್ರೆ ಒಂದು ಯಾವುದೇ ಕೇಂದ್ರ ತನಿಖಾ ಸಂಸ್ಥೆ ಆಗಿರ್ಬೋದು ಅಥವಾ ಕೇಂದ್ರಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಗಳಾಗಿರ್ಬೋದು, ಒಂದು ಪ್ರೊಪಗೆಂಡವನ್ನ ಇಟ್ಕೊಂಡು ದಾಳಿ ಮಾಡ್ತಾರೆ ಅಂತ ಹೇಳಿ ಯಾವುದೇ ಜನಸಾಮಾನ್ಯರಲ್ಲೂ ಕೂಡ ಅನುಮಾನ ಬರಬಾರ್ದು. ಆ ರೀತಿಯಲ್ಲಿ ತನಿಖಾ ಸಂಸ್ಥೆಗಳು ಇರಬೇಕಾಗುತ್ತೆ. ಆದ್ರೆ ಈಗ ಇತ್ತೀಚಿನ ಇಡಿ ದಾಳಿಗಳು ಅಥವಾ ಇಡಿ ಮಾಡ್ತಿರುವಂತಹ ಪ್ರೊಸೀಜರ್ಗಳು ಎಲ್ಲವನ್ನು ಕೂಡ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಆ ಅನುಮಾನ ನಮ್ಮಲ್ಲೂ ಕೂಡ ಮೂಡ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಹುಲ್. ಎಕ್ಸಾಕ್ಟ್ಲಿ ಸಂದೇಶ್. ಈಗ ಇಡಿಯ ಒಂದು ECIR ದಾಖಲಾಗುತ್ತೆ, ಆದರೆ ಕನ್ವಿಕ್ಷನ್ ರೇಟ್ ಎಲ್ಲ ಒಂದ್ ಕಡೆ ತುಂಬಾ ನೆಗ್ಲಿಜಿಬಲ್, ಅಂದರೆ 0.0% ಅಲ್ಲಿರುವಂತಹ ಒಂದು ಫಿಗರ್ ಅದು. ಸೊ ಇದರ ಕುರಿತಾಗಿ ಕೋರ್ಟ್ ಕೂಡ ಕಳವಳವನ್ನು ವ್ಯಕ್ತಪಡಿಸಿತ್ತು. ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಒಂದು ವೇಳೆಯಲ್ಲಿ ಇಡಿ ಕುರಿತಾಗಿ ಜನರಿಗೂ ಒಂದು ರೀತಿ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ ಮೂಡುತ್ತಲ್ವಾ ಹಾಗಿದ್ರೆ? ರಾಹುಲ್, ಖಂಡಿತವಾಗ್ಲು. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ನೀವು ಅರೆಸ್ಟ್ ಮಾಡ್ತೀರಾ ಅಂದ್ರೆ ಅದು ECIR ಅನ್ನ ದಾಖಲು ಮಾಡ್ಕೊಳ್ತೀರಾ, ಅದಾದ ನಂತರ ರೇಡ್ ಅನ್ನ ಮಾಡ್ತೀರಾ. ಅಂದ್ರೆ ಯಾವುದೇ ಒಂದು ದಾಳಿಗಳು ಇಡಿ ಮಾಡಬೇಕು ಅಂದ್ರೆ ಮೊದಲಿಗೆ ECIR ಅನ್ನ ದಾಖಲು ಮಾಡ್ಕೊಳ್ತಾರೆ. ಆ ECIR ಅನ್ನ ದಾಖಲು ಮಾಡಿಕೊಂಡು ನಂತರ ದಾಳಿಯನ್ನ ಮಾಡ್ತಾರೆ. ಆದ್ರೆ ದಾಳಿ ಮಾಡಿದ ನಂತರ ಏನು, ಒಬ್ಬ ವ್ಯಕ್ತಿಯನ್ನ ನೀವು ಅರೆಸ್ಟ್ ಮಾಡಿದ್ರಿ ಅಂದ್ರೆ ಅರೆಸ್ಟ್ ಮಾಡಿದ ನಂತರ ಆ ವ್ಯಕ್ತಿಗೆ ಕನ್ವಿಕ್ಷನ್ ಆಗಬೇಕು. ಆ ರೀತಿಯಲ್ಲಿ ಒಂದು ತನಿಖೆಯನ್ನು ನಡೆಸಬೇಕಾಗುತ್ತೆ. ಆದ್ರೆ ತುಂಬಾ ಕಳಪೆ ಮಟ್ಟದ ಒಂದು ಕನ್ವಿಕ್ಷನ್ ರೇಟ್ ಇದೆ ಇಡಿ ಒಂದು ತನಿಖಾ ಸಂಸ್ಥೆಗೆ. ಯಾಕಂದ್ರೆ 3% ಕನ್ವಿಕ್ಷನ್ ರೇಟ್ ಇದೆ. ಅಂದ್ರೆ ಇವರು ಕೇಸ್ ಮಾಡುವಂಥದ್ದೇನಿದೆ ಅಥವಾ ECIR ಗಳನ್ನ ಮಾಡ್ತಾರೆ, ಆದ್ರೆ ಯಾವ ವ್ಯಕ್ತಿಗೂ ಕೂಡ ಕನ್ವಿಕ್ಷನ್ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಇಡಿಯ ಈ ತನಿಖೆಯ ಮೇಲೆ ಸಾಕಷ್ಟು ಅನುಮಾನಗಳು ಜನಸಾಮಾನ್ಯರಲ್ಲಿ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಪದೇ ಪದೇ ಕೂಡ ಈಗಾಗಲೇ ಸಾಕಷ್ಟು ಏನು ರಾಜಕೀಯ ಪಕ್ಷದವರಾಗಿರ್ಬೋದು ಅಥವಾ ಜನಸಾಮಾನ್ಯರಾಗಿರ್ಬೋದು ಒಂದು ಪ್ರೊಪಗೆಂಡವನ್ನ ಇಟ್ಕೊಂಡು ಕೇಂದ್ರೀಯ ತನಿಖಾ ಸಂಸ್ಥೆಗಳು ಕೆಲಸ ಮಾಡ್ತವೆ ಅನ್ನೋ ಒಂದು ಆರೋಪ ಏನು ಕೇಳಿ ಬರ್ತಾ ಇದೆ. ಅದಕ್ಕೆ ಎಲ್ಲ ಒಂದ್ ಕಡೆ ಇವರು ನಡ್ಕೊಳ್ತಿರುವಂತಹ ನಡವಳಿಕೆಗಳು, ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ನೀವು ಕೋರ್ಟ್ಗೆ ಕರ್ಕೊಂಡು ಬರ್ತೀರಾ, ಅಲ್ಲಿ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅವ್ರಿಗೂ ಕೂಡ ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ ಅಥವಾ ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನು ಅಥವಾ ಗ್ರೌಂಡ್ಸ್ ಆಫ್ ಅರೆಸ್ಟ್ ಸರಿ ಇದೆಯೋ ಇಲ್ವೋ ಇದರ ಬಗ್ಗೆಯೇ ಮಾಹಿತಿ ಇರಲ್ಲ. ಹಾಗಾಗಿಯೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ಚಾಟಿಯನ್ನು ಬೀಸ್ತಾರೆ. ಜೊತೆಗೆ ಎಲ್ಲ ಒಂದ್ ಕಡೆ ಇಡಿ ಅಧಿಕಾರಿಗಳಿಗೆ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಅಂದ್ರೆ ನಿಮ್ಗೆ ECIR ಅನ್ನೇ ಜಸ್ಟಿಫೈ ಮಾಡ್ಕೊಳಕ್ ಆಗ್ತಿಲ್ಲ, ನಾವು ಹೇಗೆ ಮತ್ತೆ ಕಸ್ಟಡಿ ಕೊಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಅಂದ್ರೆ ಓವರಾಲ್ ಆಗಿ ಈ ಒಂದು ಪ್ರಕರಣದಿಂದ ಎಲ್ಲ ಒಂದ್ ಕಡೆ ಜನಸಾಮಾನ್ಯರಲ್ಲಿ ಮೂಡಿದಂತಹ ಆ ಒಂದು ಅನುಮಾನಗಳೇನಿದೆ ಅದಕ್ಕೆ ಪುಷ್ಟಿ ನೀಡ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಹುಲ್. ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್.